ಸರ್, ಕನ್ನಡ ಗಣಕಯಂತ್ರದಲ್ಲಿ ಆ, ಹೊಸ ಆವಿಷ್ಕಾರಗಳು ಗಣಕ ಪರಿಷತ್ತಿಂದ ಈಗ ಹೊಸ ನುಡಿಯಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತಿದ್ದೀರಾ. ತುಂಬಾ ಸರಳೀಕರಣ ಮಾಡಿದ್ದೀರಾ. ಯಾವ ರೀತಿ ಇದು ಸರಳೀಕರಣ ಆಗ್ತಿದೆ? ಏನೆಲ್ಲ ಆ ಫ್ಯೂಚರ್ಸ್ ಇದರಲ್ಲಿ ಒಳಗೊಂಡಿದೆ ಅಂತ ಸರ್? ಬಹಳ ಸಂತೋಷ. ಮೊಟ್ಟ ಮೊದಲಾಗಿ ಎಲ್ಲ ಕನ್ನಡಿಗರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ದಸರಾ ಶುಭಾಶಯಗಳನ್ನ ತಿಳಿಸ್ತೀವಿ. ನುಡಿ ಇವಾಗ 25 ವರ್ಷದ ಕೆಳಗಡೆ ಪ್ರಾರಂಭ ಆಯಿತು. ನುಡಿಗೆ ಇವಾಗ 25 ವರ್ಷ. 25 ವರ್ಷ ಆದಾಗ ಹೊಸ ರೀತಿಯಲ್ಲಿ ಬರಬೇಕು ಅನ್ನೋ ಅಪೇಕ್ಷೆ ಕನ್ನಡ ಗಣಕ ಪರಿಷತ್ತು ಮತ್ತು ಅದರ ಮುಂದಿನ ಸಂಸ್ಥೆಯಾಗಿ ರೂಪಿತವಾಗಿರೋಂಥ ಕನ್ನಡ ಗಣಕ ಪ್ರತಿಷ್ಠಾನದ ಎಲ್ಲರಿಗೆ ಇತ್ತು. ಈಗ ಅದು ಹೊಸ ರೂಪದಲ್ಲಿ ಬರ್ತಾ ಇದೆ. ಈಗ ನುಡಿ ಬರವಣಿಗೆ ಅನ್ನೋ ಒಂದು ಆವೃತ್ತಿಯಲ್ಲಿ ತಮಗೆಲ್ರಿಗೂ ಇಷ್ಟರಲ್ಲೇ ದೊರಕ್ತಾ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟರಲ್ಲೇ ಅದನ್ನು ಬಿಡುಗಡೆ ಮಾಡೋರಿದ್ದಾರೆ. ಅದರಲ್ಲಿ ಈ MS ವರ್ಡ್‌ನಲ್ಲಿ ಏನೇನು ಸೌಲಭ್ಯಗಳನ್ನು ಎಲ್ಲ ಕನ್ನಡಿಗರು ಬಳಸ್ತಾ ಇದ್ದರೂ, ಆ ಎಲ್ಲ ಸೌಲಭ್ಯಗಳು ಸಿಕ್ಕೋ ಹಾಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕನ್ನಡ ಗಣಕ ಪ್ರತಿಷ್ಠಾನ ಮಾಡ್ತಾ ಇದೆ. ಈ ಸೌಲಭ್ಯಗಳು ಇಲ್ಲಿಗೆ ನಿಲ್ಲೋದಿಲ್ಲ. ಇವಾಗ ಏನಿದೆಯೋ ಅದಕ್ಕಿಂತ ಹೆಚ್ಚು ಸೌಲಭ್ಯಗಳನ್ನು ಕೊಡ್ತಲೇ ನಾವು ಹೋಗ್ತೇವೆ. ಯಾಕೆಂದರೆ ತಂತ್ರಜ್ಞಾನದ ಎಲ್ಲ ರೀತಿಯ ಏನು ಪ್ರಯೋಜನ ಭಾಷೆಗೆ ಸಿಕ್ಕಬೇಕು ಅನ್ನೋದು ಕನ್ನಡ ಗಣಕ ಪ್ರತಿಷ್ಠಾನದ ಆಶಯ. ಈ ಮುಂಚೆ ಕನ್ನಡ ಗಣಕ ಪರಿಷತ್ತು 25 ವರ್ಷಗಳ ಕಾಲ ಕೆಲಸ ಮಾಡಿತು. ಅದೀಗ ಹೊಸ ರೀತಿಯ ಸಂಸ್ಥೆಯಾಗಿ ಪರಿವರ್ತನೆ ಆಗಿದೆ. ಒಂದು ಟ್ರಸ್ಟ್ ಆಗಿ ಕನ್ನಡ ಗಣಕ ಪ್ರತಿಷ್ಠಾನ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಮೊದಲನೇ ಕಾರ್ಯವಾಗಿ ಈ ನುಡಿ ಬರವಣಿಗೆ ಅನ್ನೋ ತಂತ್ರಾಂಶವನ್ನು ಕನ್ನಡಿಗರಿಗೆ ಅದು ಕೊಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನೀವೆಲ್ಲ ರೀತಿಯ ಬೆರಳಚ್ಚು ಮಾಡ್ಕೊಳ್ಬೋದು, ಪುಟ ವಿನ್ಯಾಸವನ್ನು ಮಾಡ್ಕೋಬೋದು. ಆಮೇಲೆ ವಾಗಕ್ಷರ ಅನ್ನೋವಂಥ ತಂತ್ರಾಂಶದ ಸೌಲಭ್ಯದ ನೆರವಿನಿಂದ ನೀವು ಮಾತಾಡಿದ್ರೆ ಸಾಕು, ಅಲ್ಲೇ ಅದು ಟೈಪ್ ಆಗುತ್ತೆ. ಆ ಪುಟದಲ್ಲೇ ಅದು ಟೈಪ್ ಆಗುತ್ತೆ, ಬೆರಳಚ್ಚಾಗುತ್ತೆ. ಅದರಿಂದಾಗಿ ನಿಮಗೆ ಸಮಯ ಉಳಿತಾಯ ಆಗುತ್ತೆ. ಕೀಲಿ ಮಣೆಯನ್ನು ಬಳಸೋರಿಗೆ ಅಭ್ಯಾಸ ಇಲ್ಲದೆ ಹೋದರೆ ಭಾಳ ಸುಲಭನಾಗಿ ಅವರು ತಮ್ಮ ಮಾತಾಡುವುದರ ಮೂಲಕವೇ ಬೆರಳಚ್ಚನ್ನು ಮಾಡ್ಕೋಬೋದು. ಅವರ ಏನು ಮಾಹಿತಿ ಇದೆಯೋ ಅದನ್ನು ಬೇರೆಯವ್ರಿಗೆ ಹಂಚ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈ ಜೊತೆಗೆ ಇನ್ನೊಂದು ಮುಖ್ಯವಾದ್ದು ಅಂತಂದರೆ ಇದರಲ್ಲಿ ಈ ಕೋಷ್ಟಕ ಮತ್ತು ಚಿತ್ರಗಳನ್ನು ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಪುಟವನ್ನು ಹಿಗ್ಗಿಸ್ಕೊಳ್ಳೋಕ್ಕೆ, ಕುಗ್ಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಶೈಲಿಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದರ ಬಣ್ಣಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ, ಪುಟಕ್ಕೆ ಬೇರೆ ಹಿನ್ನೆಲೆಯ ಒಂದು ಬೇರೆಯ ಬಣ್ಣವನ್ನು ತಂದುಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗೆ ಸಾಮಾನ್ಯಕ್ಕೆ ನಾವು ಒಂದು ಪತ್ರದಲ್ಲಿ ಒಂದು ಶೀರ್ಷಿಕೆ ಇರುತ್ತೆ. ಒಂದೊಂದು ಸತಿ ಪ್ಯಾರಾಗೂ ಒಂದೊಂದು ಶೀರ್ಷಿಕೆಯನ್ನು ಕೊಡ್ತಾ ಇರ್ತೀವಿ. ಆ ಎಲ್ಲವುದನ್ನು ನೀವು ಪ್ರತಿ ಸರ್ತಿನೂ ಬದಲಾಯಿಸ್ಕೋಬೇಕಾದ್ದಿರೋದಿಲ್ಲ. ಒಂದು ಸರ್ತಿನೇ ಬದಲಾಯಿಸಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಮಾಡ್ಕೊಳ್ಳೋ ಹಾಗೆ ಶೈಲಿಗಳನ್ನು ರೂಪಿಸ್ಕೊಳ್ಳೋಕ್ಕೆ ಕೂಡ ಇಲ್ಲಿ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಇಷ್ಟರಲ್ಲೇ ಪದ ಪರೀಕ್ಷೆಯನ್ನು ಕೂಡ ನಾವು ಕೊಡೋರಿದ್ದೇವೆ. ಸರ್ಕಾರಕ್ಕೆ ಒಂದು ಯೋಜನೆಯನ್ನು ಅವ್ರು ಕೊಟ್ಟಿದ್ದರು. ಈ ಗವರ್ನೆನ್ಸ್ನವರು, ವಿದ್ಯುನ್ಮಾನ ಆಡಳಿತ ಇಲಾಖೆಯವರು ಅವ್ರಿಗೆ ಅದನ್ನು ಮಾಡಿಕೊಟ್ಟಿದ್ದೀವಿ. ಅವರು ಒಪ್ಪಿದ ತಕ್ಷಣ ಈ ನಮ್ಮ ಸೌಲಭ್ಯದಲ್ಲೂ ನುಡಿ ಬರವಣಿಗೆಯಲ್ಲಿಯೂ ಕೂಡ ಈ ಸ್ಪೆಲ್ ಚೆಕ್ ಅಥವಾ ಪದ ಪರೀಕ್ಷೆ ಅನ್ನೋ ಸೌಲಭ್ಯ ಎಲ್ಲ ಕನ್ನಡಿಗರಿಗೆ ಸಿಕ್ಕುತ್ತೆ. ಹೀಗೆ ನುಡಿ ಸರ್ವಾಂಗೀಣವಾಗಿ ಒಂದು ಬದಲಾದ ರೂಪದಲ್ಲಿ ಬರ್ತಾ ಇದೆ. ಇದನ್ನು ಕನ್ನಡಿಗರೆಲ್ಲ ಸ್ವಾಗತಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ಭಾಳ ಉಪಯುಕ್ತವಾದಂಥ ಸಾಧನ. ಕಚೇರಿಗಳಲ್ಲಿ ಕೂಡ ಬಳಸೋದಕ್ಕೆ, ಬೇರೆ ಎಲ್ಲ ಕಡೆ ಬಳಸೋದಕ್ಕೆ ಬಹಳ ಪ್ರಯೋಜನಕಾರಿಯಾದಂಥ ಒಂದು ಸಾಧನವಾಗಿ ಇದನ್ನು ರೂಪಿಸಿದ್ದೇವೆ. ಅದಕ್ಕೆ ತಾವೆಲ್ಲ ಇದನ್ನು ಬಳಸಿ ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಇಟ್ಕೊಂಡು ಮತ್ತಷ್ಟು ಸುಧಾರಿಸ್ತೀವಿ. ಇದು ಉಚಿತವಾಗಿ ಎಲ್ಲ ಕಡೆ ಸಿಗುತ್ತೆ ಇನ್ಮೇಲೆ? ಖಂಡಿತವಾಗಿ ಉಚಿತವಾಗಿ ಸಿಕ್ಕುತ್ತೆ. ಸಾಮಾನ್ಯಕ್ಕೆ ಕನ್ನಡ ಗಣಕ ಪರಿಷತ್ತು ತನ್ನ ಯಾವ ಉತ್ಪನ್ನವನ್ನು ಮಾರಾಟ ಮಾಡಿಲ್ಲ. ಹಾಗೆಯೇ ಈ ನುಡಿ ಸಹ ಎಲ್ರಿಗೂ ಉಚಿತವಾಗಿ ಸಿಕ್ಕುತ್ತೆ. ಅದು ನಮ್ಮ ಅಂತರ್ಜಾಲ ತಾಣ, ಅದರ ವಿವರಗಳನ್ನು ನಾನು ಕೊಡ್ತೇನೆ, ಅಲ್ಲಿ ಸಿಕ್ಕುತ್ತೆ. ಆದರೆ ಬಿಡುಗಡೆ ಆಗೋಕ್ಕೆ ಮುಂಚೆ ಸಿಕ್ಕೋದಿಲ್ಲ. ಬಿಡುಗಡೆ ಆಗೋ ದಿನಾಂಕವನ್ನು ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ದಿನಾಂಕ ಕೊಟ್ಟ ತಕ್ಷಣ ಬಿಡುಗಡೆ ಮಾಡಿಸಿ ಆ ನಂತರ ಅದು ಎಲ್ರಿಗೂ ದೊರಕೋ ಹಾಗೆ ನಮ್ಮ ಅಂತರ್ಜಾಲ ತಾಣದಲ್ಲಿ ಇರಿಸಿರ್ತೀವಿ. ಇದು ನುಡಿ ಬರವಣಿಗೆ ಅಂತ ಹೆಸರು? ನುಡಿ ಬರವಣಿಗೆ ಅಂತ. ಯಾಕೆಂದರೆ ಇದ್ರ ಮುಂದಕ್ಕೆ ಒಂದು ಕಚೇರಿ ಅಂತಂದರೆ ಸಾಮಾನ್ಯಕ್ಕೆ ಆಫೀಸ್ ಅಂದರೆ ನೀವು ಇದನ್ನೆಲ್ಲ ನೋಡಿರ್ತೀರಿ. ಎಕ್ಸೆಲ್ ಇರುತ್ತೆ, ಪವರ್ ಪಾಯಿಂಟ್ ಇರುತ್ತೆ, ಒಂದು ಡೇಟಾಬೇಸ್ ಇರುತ್ತೆ. ಅದನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಡಿಸೆಂಬರ್ ಜನವರಿ ಹೊತ್ತಿಗೆ ಅದನ್ನು ಸಹ ಇದ್ರ ಜೊತೆ ಸೇರಿಸಿ ಒಂದು ನುಡಿ ಕಚೇರಿ ಅನ್ನೋ ಒಂದು ತಂತ್ರಾಂಶ ಗುಚ್ಛವಾಗಿ ಇದನ್ನು ನಾವು ಜನಕ್ಕೆ ಕೊಡ್ತಾ ಇದ್ದೇವೆ. ಹಾಗೆ ಆ ತಂತ್ರಾಂಶ ಗುಚ್ಛ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕು. ಮೊದಲನೇದಿದು ಈ ಪದ
ಸಂಸ್ಕರಣೆಗೆ ಅನುಕೂಲ ಆಗುವಂಥದ್ದನ್ನು ಇದು ಕೊಟ್ಟಿದ್ದೀವಿ. ಸಾಮಾನ್ಯಕ್ಕೆ 3-4 ಥರದಲ್ಲಿ ಕಂಪ್ಯೂಟ್ರಲ್ಲಿ ಕನ್ನಡವನ್ನು ಬಳಸಿ ಮಾಡುವಂಥ ಕೆಲಸಗಳಿಗೆ ವಿಭಾಗ ಮಾಡ್ತಾರೆ. ಮೊದಲನೇದು ಪದ ಸಂಸ್ಕರಣೆ. ಅಂದರೆ ಸಾಮಾನ್ಯಕ್ಕೆ ನಾವೆಲ್ಲ ದಿನನಿತ್ಯದ ಬೆರಳಚ್ಚು ಮತ್ತು ಪುಸ್ತಕ ಮಾಡೋದಕ್ಕೆ ಬೇಕಾದಂಥ ಬೆರಳಚ್ಚು ಮಾಡ್ಕೋತಾರೆ ಎಲ್ಲ ಮಾಹಿತಿಯನ್ನು, ಅದನ್ನೆಲ್ಲ ಪದ ಸಂಸ್ಕರಣೆ ಅಂತ ಕರಿತೀವಿ. ಮುಂದೆ ಲೆಕ್ಕಾಚಾರ ಮಾಡಬೇಕಾದ್ರಲ್ಲೆಲ್ಲ ಎಕ್ಸೆಲ್ ಅನ್ನೋದನ್ನು ಬಳಸ್ತೀವಿ, ಲೆಕ್ಕಾಚಾರ ಮಾಡೋದು ಅಂತಲೇ. ಆಮೇಲೆ ಬಹುಮಾಧ್ಯಮವನ್ನು ಬಳಸ್ಕೊಂಡು ಪ್ರಸ್ತುತಿ ಅಥವಾ ಮಂಡನೆ ಮಾಡ್ಬೇಕಾದ್ರೆ ಯಾವ್ದಾದ್ರು ವಿಷಯವನ್ನು ಈ ಪವರ್ ಪಾಯಿಂಟ್ ಅನ್ನೋದನ್ನು ಬಳಸ್ಕೋತೀವಿ. ಕಡೆಗೆ ದೊಡ್ಡ ದೊಡ್ಡ ದತ್ತಾಂಶಗಳನ್ನು ಇರುವಂಥ ಒಂದು ಅನ್ವಯವನ್ನು ಮಾಡಿದಾಗ ಅದನ್ನು ವ್ಯವಸ್ಥಾಪನೆ ಮಾಡಿಕೊಳ್ಳಿಕ್ಕೆ, ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ನಮಗೆ ತಂತ್ರಾಂಶ ಬೇಕಾಗುತ್ತೆ. ಅದನ್ನು ಡೇಟಾಬೇಸ್ ಅಂತ ನಾವು ಕರಿತಾ ಇದ್ವಿ. ಅದನ್ನು ಇವಾಗ ನಾವು ಈ ನುಡಿ ಬರವಣಿಗೆ, ನುಡಿ ಲೆಕ್ಕ, ನುಡಿ ಪ್ರಸ್ತುತಿ ಮತ್ತು ನುಡಿ ದತ್ತ ಅನ್ನೋ ಹೆಸರಲ್ಲಿ ಕೊಡ್ತಾ ಇದ್ದೇವೆ. ಸದ್ಯಕ್ಕೆ ನುಡಿ ಬರವಣಿಗೆ ಮಾತ್ರ ಇಷ್ಟರಲ್ಲೇ ಲಭ್ಯ ಆಗ್ತಾ ಇದೆ. ಅದು ಎಲ್ರಿಗೂ ನಾವು ಕಾಯ್ತಾ ಇದ್ದೀವಿ, ಯಾವಾಗ ಮುಖ್ಯಮಂತ್ರಿಗಳು ಇದಕ್ಕೆ ದಿನಾಂಕ ಕೊಡ್ತಾರೆ ಅಂತ. ಅವ್ರು ಕೊಟ್ಟ ತಕ್ಷಣ ಇದನ್ನು ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿದ ದಿವಸದಿಂದಲೇ ಎಲ್ರಿಗೂ ಇದು ಉಚಿತವಾಗಿ ಸಿಗುತ್ತೆ. ಸರ್, ಈ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸೋಕ್ಕೆ ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷ ಆಯಿತು ಸರ್? ಸಾಮಾನ್ಯಕ್ಕೆ ಇದೇನು ಅಂತಂದರೆ ಪೂರ್ತಿ ನಾವು ಮಾಡಿದ್ದೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಮುಖ್ಯವಾಗಿ ಈ ಮುಕ್ತ ತಂತ್ರಾಂಶ ವಲಯ ಅಂತ ಒಂದಿದೆ, ಓಪನ್ ಸೋರ್ಸ್ ಅಂಥೇಳಿ, ಓಪನ್ ಸೋರ್ಸ್ ಏರಿಯಾ ಅಂತ ಒಂದಿದೆ. ಅದರಲ್ಲಿ ಸ್ವಲ್ಪ ಸಹಾಯ ನಮಗೆ ಸಿಕ್ತು. ಅದನ್ನು ಬಳಸ್ಕೊಂಡು ನಾವು ಇದಕ್ಕೆ ಕನ್ನಡಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನು ಅಳವಡಿಸ್ಕೊಂಡು ಇದನ್ನು ರೂಪಿಸಿದ್ದೇವೆ. ನಾವು ಸಹ ಇದನ್ನು ಮುಕ್ತ ಆಕಾರವಾಗಿಯೇ ಇಟ್ಟಿದ್ದೇವೆ. ಗಿಟ್ಹಬ್ ಅಂತ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ನಾವು ಈ ನುಡಿ ತಂತ್ರಾಂಶದ ಎಲ್ಲ ಆಕರ ಸಂಕೇತಗಳನ್ನು ಕೂಡ ಅಲ್ಲಿಟ್ಟಿದ್ದೀವಿ. ಯಾರಾದರೂ ಮುಂದಕ್ಕೆ ಕನ್ನಡ ಗಣಕ ಪ್ರತಿಷ್ಠಾನ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಯಾವ್ದಾದ್ರು ಒಂದು ದಿನ ಬಂದರೆ ಅವತ್ತು ಬೇರೆ ಯಾರಾದರೂ ಅದನ್ನು ಸುಧಾರಿಸ್ಬೋದು. ಅಥವಾ ಈಗಲೂ ನಮ್ಮ ಜೊತೆಗೆ ಬೇರೆಯವರು ಸೇರಿಕೊಂಡು ಈ ಕೆಲಸವನ್ನು ಮುಂದುವರಿಸೋದಕ್ಕೂ ಅವಕಾಶ ಆಗೋ ಹಾಗೆ ಅದನ್ನು ನಾವು ಗಿಟ್ಹಬ್ ಅನ್ನೋ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಆಕಾರ ಸಂಕೇತವನ್ನು ಇರಿಸಿದ್ದೇವೆ. ಒಂದು ವರ್ಷದಿಂದ ಇದ್ರ ಮೇಲೆ ಒಂದು ವರ್ಷ ಹಿಡಿದಿದೆ ಸರ್, ಹೆಚ್ಚು ಕಮ್ಮಿ 1 ವರ್ಷ ಇದಕ್ಕೆ ನಮಗೆ ಬೇಕಾಯಿತು. ಸರ್, ನಿಮ್ಮದು ಪ್ರೊಫೆಷನಲ್ ನೋಡಿದ್ರೆ ಬ್ಯಾಂಕಿಂಗ್, ಕನ್ನಡದ ಮೇಲೆ ಎಷ್ಟೊಂದು, ಅದರಲ್ಲೂ ಕಂಪ್ಯೂಟರ್ ಕನ್ನಡದ ಮೇಲೆ ಎಷ್ಟೊಂದು ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಸರ್? ಯಾಕಂದರೆ ಬ್ಯಾಂಕಿಂಗ್ ಫೀಲ್ಡೇ ಬೇರೆ. ನೀವು ಅಲ್ಲಿ ವೇರಾಜ್ ತೊಗೊಂಡು ಗಣಕ ಪರಿಷತ್ತಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೀರಾ, ಸೇವೆ ಸಲ್ಲಿಸ್ತಾ ಬಂದಿದ್ದೀರಾ. ನಿಜವೇ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗಲೇ ಈ ಕಂಪ್ಯೂಟರ್ಗಳು ಬ್ಯಾಂಕಲ್ಲಿ ಬಳಸಬೇಕಾಯ್ತು. ನಾವು ಮೊದಲು ಬ್ಯಾಂಕಲ್ಲಿದ್ದಾಗ ಕಂಪ್ಯೂಟರ್ಗಳನ್ನ ಬಳಸಿ ಅಂತ ವ್ಯವಸ್ಥಾಪಕ ವರ್ಗ ನಮ್ಗೆ ಹೇಳಿದಾಗ ನಾವೆಲ್ಲ ವಿರೋಧಿಸಿದ್ವಿ. ಎಲ್ಲ ಕೆಲಸಗಳನ್ನು ಅದು ಕಸ್ಕೊಂಡ್ಬಿಡುತ್ತೆ ಅಂತ ಒಂದು ಆತಂಕ ಇತ್ತು ನಮಗೆ. ನಮ್ಮಲ್ಲಿ ಭಾರತದಲ್ಲಿ ಮಾನವ ಸಂಪನ್ಮೂಲ ಬೇಕಾದಷ್ಟಿದೆ. ನಮ್ಮ ಯುವ ಜನಾಂಗಕ್ಕೆ ಕೆಲಸ ಸಿಕ್ಕುವಂಥ ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ವಿರೋಧಿಸಿದ್ವಿ. ಆದರೆ ಅದು ವ್ಯವಸ್ಥಾಪಕ ವರ್ಗದವ್ರು ಕೇಳಲಿಲ್ಲ, ನಾವು ಬಳಸಬೇಕಾಯ್ತು. ಬಳಸ್ತಾ ನಾವು ನೋಡಿದ್ರೆ ಅದ್ರಲ್ಲಿ ಬರೀ ಇಂಗ್ಲೀಷ್ ಮಾತ್ರ ಇತ್ತು ಅವಾಗ. ಎಲ್ಲರೂ ಒಂದಲ್ಲ ಒಂದು ದಿವಸ ಇದನ್ನು ಬಳಸ್ತಾರೆ ಅಂತ ನಮ್ಗೆ ಅನಿಸಿತ್ತು. ಹಾಗಾಗಿ ಎಲ್ಲರೂ ಇದನ್ನು ಬಳಸಿದಾಗ ಇಂಗ್ಲೀಷಲ್ಲೇ ಇದ್ದರೆ ನಮ್ಮ ಕನ್ನಡದ ಸ್ಥಾನ ಏನು ಆಗುತ್ತೆ, ಯಾವ ಸ್ಥಾನಕ್ಕೆ ಕನ್ನಡ ಇಳಿಯುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಬಂತು. ಆಗಲಿಂದ ನಾವು ಆಸಕ್ತರು ಸೇರಿಕೊಂಡು ಈ ಕನ್ನಡ ಗಣಕ ಪರಿಷತ್ತು ಅನ್ನೋ ಸಂಸ್ಥೆಯನ್ನು ರೂಪಿಸ್ಕೊಂಡ್ವಿ. ಅದ್ರ ಮೂಲಕ ಮಾಡ್ತಾಯಿದೆ. ನನಗೆ ಆಸಕ್ತಿ ಇದರಲ್ಲಿ ಹೆಚ್ಚಿಗೆ ಇತ್ತು. ಜೊತೆಗೆ ಬ್ಯಾಂಕಿಂಗು ಒಂದೇ ರೀತಿಯ ಕೆಲಸ ಅಂತ ಅನ್ನಿಸ್ತಾ ಇತ್ತು. ಹೀಗಾಗಿ ಬ್ಯಾಂಕಿಂದ ನಾನು ಸ್ವಲ್ಪ ಮುಂಚೆ ನಿವೃತ್ತಿಯನ್ನು ತಗೊಂಡು ಕನ್ನಡ ಗಣಕ ಪರಿಷತ್ತಲ್ಲಿ ಅನೇಕ ಸ್ನೇಹಿತರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಶ್ರೀನಿವಾಸ ಶಾಸ್ತ್ರಿಗಳಿರ್ಬೋದು, ಪಂಡಿತಾರಾಧ್ಯ ಇರ್ಬೋದು, ಇವಾಗ ಕೆಲಸ ಮಾಡ್ತಾ ಇರುವಂಥ ಅನೇಕರು ಇರ್ಬೋದು. ಅವರೆಲ್ಲರೂ ನನ್ನ ಜೊತೆಗಿದ್ದು ಈ ಒಂದು ತಂಡವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಬ್ಬರು ಈ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಒಂದು ಇಡೀ ತಂಡ ಇದರ ಹಿಂದೆ ನಿಂತು ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ನಾನು GN ನರಸಿಂಹಮೂರ್ತಿ ಅಂತ. ನಾನು ಒಂದು ಹಳ್ಳೀಲಿ ನನ್ನ ಬಾಲ್ಯ ಕಳೀತು. ಕೆರಗೋಡಿ ಅಂತ ತಿಪ್ಟೂರು ತಾಲ್ಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿ, ಅದರಲ್ಲಿ ನಾನು ವಿದ್ಯಾಭ್ಯಾಸ ಆರಂಭಿಸಿದೆ. ಆಮೇಲೆ ತಿಪ್ಟೂರಿಗೆ ಬಂದೆ. ತಿಪ್ಟೂರಲ್ಲಿ ಒಂದು ಸ್ವಲ್ಪ 9ನೇ ತರಗತಿವರೆಗೂ ಅಲ್ಲಿದ್ದು, ಆನಂತರ ತುಮಕೂರಲ್ಲಿ ವಿದ್ಯಾಭ್ಯಾಸವನ್ನು ಮುಂದೆ ಮಾಡಿ BSc ಡಿಗ್ರಿ ತುಮಕೂರಲ್ಲಾಯಿತು. ಆಮೇಲೆ ಅದೇ ವರ್ಷ ನನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಆಮೇಲೆ ಬ್ಯಾಂಕಲ್ಲಿ ಕೂಡ ನಾವು ಕನ್ನಡ ಚಟುವಟಿಕೆಗಳನ್ನು ನಡೆಸ್ತಾ ಇದ್ವಿ. ಸಮನ್ವಯ ಸಮಿತಿ, ಕನ್ನಡ ಸಂಘ ಅಂತ ಮಾಡಿಕೊಂಡು ಬ್ಯಾಂಕಿಂಗ್ ಬಗ್ಗೆ ಒಂದು ನಿಯತಕಾಲಿಕವನ್ನು, ಒಂದು ಸಂಶೋಧನಾತ್ಮಕ ಬರಹಗಳಿರುವಂಥ ನಿಯತಕಾಲಿಕವನ್ನು, ಬ್ಯಾಂಕಿಂಗ್ ಪ್ರಪಂಚ ಅಂತ ಪ್ರಾಚಾರ್ಯ HSK ಅವರ ಸಂಪಾದಕತ್ವದಲ್ಲಿ ಅದನ್ನು ತರ್ತಾ ಇದ್ವಿ. 20 ವರ್ಷಗಳ ಕಾಲ ಅದು ನಡೀತು.
ಒಂದು ಬ್ಯಾಂಕಿಂಗ್ ನಿಘಂಟನ್ನು ಕೂಡ ಅವರು ಮಾಡಿಕೊಟ್ರು, ನಮಗೆ ಸಂಪಾದನೆ ಮಾಡಿಕೊಟ್ರು. ಅದಕ್ಕೆ ಮೊದಲ ಕರಡನ್ನ ನಾವೆಲ್ಲ ಸ್ನೇಹಿತರು ಸೇರಿ ಸಿದ್ಧ ಮಾಡಿದ್ವಿ. ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಕನ್ನಡದಲ್ಲಿ ಒಂದು ಕೆಲಸ ಮಾಡಬೇಕು, ಎಷ್ಟೊಂದು ಕೆಲಸ ಮಾಡೋದಿದೆ ಅನ್ನೋ ಅರಿವನ್ನು ನಮಗೆ ಕನ್ನಡ ಸಂಘದಲ್ಲಿ ಕೆಲಸ ಮಾಡಿದಾಗ ಆ ಎಲ್ಲ ಸ್ನೇಹಿತರು ಮತ್ತು ವಾತಾವರಣ ಆ ಅರಿವನ್ನು ತಂದು ಕೊಟ್ಟಿತು. ಹಾಗಾಗಿ ಕನ್ನಡ ಗಣಕ ಪರಿಷತ್ತಲ್ಲೂ ಅದನ್ನೇ ಮುಂದುವರಿಸ್ಕೊಂಡು ಬಂದೆ ಸರ್. ಓಕೆ.